ನೆಗೋಷಿಯಬಲ್ ಆಗಿ ಮತ್ತು ಅಫೋರ್ಡಬಲ್ ಆಗಿ ಪ್ರೈಸ್ಗಳು ಸಿಗಬೇಕು ಅಂದ್ಬಿಟ್ಟು ನಾವು ರೈತರ ಮನೆ ಪ್ರತಿಯೊಂದು ಸ್ಪೇರ್ ಪಾರ್ಟ್ಸು ನಮ್ಮ ಹತ್ರ ಸಿಗುತ್ತೆ. ಸೊ ಕಸ್ಟಮರಿಗೆ ಅಲ್ಲೊಂದು ಕಡೆ ಹೋಗಿ ಇಲ್ಲೊಂದು ಕಡೆ ಹೋಗಿ ಯಾವುದೇ ಜಾಸ್ತಿ ಆಗೋದು ಡೀಸೆಲ್ ಇಂಜಿನಲ್ಲಿ. ನಿಮಗೆ ಟ್ರ್ಯಾಕ್ಟರ್ಗಳು ರೇಂಜಿಗೆ ಇದು ಬರುತ್ತೆ, ನಿಮಗೆ ಕೆಪಾಸಿಟಿನೂ ಜಾಸ್ತಿ ಇರುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ ಬ್ಯಾಕ್ ರೌಟ್ರ್ ಮಾಡಲ್ ಇದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ವಿಜಯ್ ಶೈವ. ಹೋದ ವಿಡಿಯೋದಲ್ಲಿ ರೈತರ ಮನೆಯಲ್ಲಿ ಸಿಗುವ ಸುಮಾರು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ದು, ಈ ವಿಡಿಯೋದಲ್ಲಿ ಮತ್ತಷ್ಟು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಹೋದ ವಿಡಿಯೋ ಯಾರ್ಯಾರು ನೋಡಿಲ್ಲ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ನೋಡ್ಬೋದು. ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರ್ತೀರ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಪರಿಚಯ? ಸೊ ನನ್ನ ಹೆಸರು ಜೀಶನ್ ಅಂದ್ಬಿಟ್ಟು. ನಾ ಆ್ಯಕ್ಚುಲಿ ಇಲ್ಲಿ ರೈತರ ಮನೆ ಜೊತೆ ನಮ್ಮದು ಅದಕ್ಕಿಂತ ಮುಂಚೆ ಇದ್ದಿದ್ದು ಬಿಸ್ನೆಸ್ಸು ಎ ಜೆ ಎಂಟರ್ಪ್ರೈಸಸ್. ಸೊ ಅದು ಬಂದ್ಬಿಟ್ಟು ನಮ್ಗೆ 8 ವರ್ಷದಿಂದ ನಾವು ಹೋಲ್ಸೇಲ್ ಬಿಸ್ನೆಸ್ ಮಾಡ್ತಾಯಿದ್ವಿ. ಹೋಲ್ಸೇಲ್ ಜೊತೆಗೆ ನಮ್ಮದು ರಿಟೇಲ್ ಸ್ಟಾರ್ಟ್ ಆಗಿ 2 ಇಯರ್ಸ್ ಆಯಿತು. ಸೊ ಇಲ್ಲೂ ಕೋಆರ್ಡಿನೇಟ್ ಮಾಡಿಕೊಂಡು ಹೋಲ್ಸೇಲು ನಾನು ನೋಡಿಕೊಂಡು 2 ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ರೈತರ ಮನೆ ಕಾನ್ಸೆಪ್ಟು ಸ್ಟಾರ್ಟ್ ಮಾಡಿ 2 ಇಯರ್ಸ್ ಆಯಿತು. ನಾವು ಹೋಲ್ಸೇಲ್ ಮಾಡೋದ್ರಿಂದ ನಮ್ಮ ಡೈರೆಕ್ಟ್ ಕಸ್ಟಮರ್ಸ್ಗಳಿಗೆ ಯಾರಿಗೂ ರೀಚ್ ಮಾಡೋಕ್ಕಾಗ್ತಿರ್ಲಿಲ್ಲ, ಮತ್ತು ಅವ್ರಿಗೆ ರೀಚ್ ಆಗ್ತಿದ್ದಿದ್ದು ಪ್ರಾಡಕ್ಟ್ಗಳ ಪ್ರೈಸು ಜಾಸ್ತಿ ಇತ್ತು. ಸೊ ಆ ಕಾನ್ಸೆಪ್ಟಲ್ಲಿ ನಮಗೆ ಇದು ರೈತರ ಮನೆ ಅಂತಲೇ ನಾವು ಬೆಳೆಸಬೇಕು. ಅವ್ರ ಮನೇಲಿ ಅವರಿಗೆ ಆಗೋಂಥ ಪ್ರೈಸ್ಗಳಿಗೆ ಅವ್ರಿಗೆ ತುಂಬ ನೆಗೋಷಿಯಬಲ್ ಆಗಿ ಮತ್ತು ಅಫೋರ್ಡಬಲ್ ಆಗಿ ಪ್ರೈಸ್ಗಳು ಸಿಗಬೇಕು ಅಂದ್ಬಿಟ್ಟು ನಾವು ರೈತರ ಮನೆ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ರೈತರ ಮನೆ ಅಗ್ರಿ ಫಾರ್ಮ್ ಬಂದ್ಬಿಟ್ಟು ಅವ್ರ ಕಸ್ಟಮರ್ ಯಾರು ಬಂದ್ರೂ ಅವ್ರಿಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಸಿಗುತ್ತೆ, ಪ್ಲಸ್ ಅವ್ರಿಗೆ ಒಳ್ಳೆ ಸರ್ವಿಸು ಸಿಗುತ್ತೆ. ಇದು ನಮ್ಮದು ಇದೇ ಥರದ್ದು 3 ಬ್ರ್ಯಾಂಚ್ ಮಾಡಿದ್ದೀವಿ. ಚನ್ನರಾಯಪಟ್ಟಣದಲ್ಲಿ 2 ಬ್ರಾಂಚ್ ಇದೆ, ಅದು ಬಿಟ್ಟು ಆನಗೋಳದಲ್ಲಿ ಇನ್ನೊಂದು ಬ್ರಾಂಚ್ ಇದೆ. ಸೊ ಅವರಿಗೆ ಎಲ್ಲ ಥರದ ಸರ್ವಿಸಿಂದ ಹಿಡಿದು ಮತ್ತು ಕೆಲವೊಂದು ಪ್ರಾಡಕ್ಟ್ಗಳಿಗೆ ಸ್ಪೇರ್ ಪಾರ್ಟ್ಸ್ಗಳೆಲ್ಲ ಸಿಗೋದಿಲ್ಲ, ಬೇರೆ ಕಡೆ ಉಳ್ಕೋಂಥ ಇದಿರೋದಿಲ್ಲ, ಅದು ನಮ್ಮ ರೈತರ ಮನೆ. ಪ್ರತಿಯೊಂದು ಸ್ಪೇರ್ ಪಾರ್ಟ್ಸು ನಮ್ಮ ಹತ್ರ ಸಿಗುತ್ತೆ. ಸೊ ಕಸ್ಟಮರಿಗೆ ಅಲ್ಲೊಂದು ಕಡೆ ಹೋಗಿ ಇಲ್ಲೊಂದು ಕಡೆ ಹೋಗಿ ಯಾವುದೂ ಇರೋದಿಲ್ಲ, ಪ್ರತಿಯೊಂದು ನಮ್ಮ ಹತ್ರ ಸಿಗೋವಂಥದ್ದೇ ರೈತರ ಮನೆ. ಸರಿ, ಟ್ರಿಲ್ಲರ್ಸ್ಗಳ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಡ್ಬೋದಾ? ಖಂಡಿತ ಬನ್ನಿ. ಇದರಲ್ಲಿ ನಮ್ಮದು 2 HP ಇಂದ 10 HP ತನಕ ನಮ್ಮ ಹತ್ರ ನಾವು ಸೇಲ್ ಮಾಡ್ತೀವಿ. ಇದರಲ್ಲಿ ಪೆಟ್ರೋಲ್ದು ಇದೆ, ಡೀಸೆಲ್ಲು ಇಂಜಿನ್ಗಳಿಂದ ಇದೆ. ಇದು ನೋಡಿ, ಇದು ನಮ್ಮದು ಹೊಸ ಮಾಡಲ್, ಹೆಡ್ಲೈಟು ವಿತ್ ಶಾಕ್ ಅಬ್ಸರಿಂದು 10 HP ಪೆಟ್ರೋಲ್ ಇಂಜಿನ್ ಮಾಡಲ್ ಇದು. ಇದು ನಿಮಗೆ ಜಾಸ್ತಿ ವೈಬ್ರೇಷನ್ ಬರೋದಿಲ್ಲ, ಮತ್ತು ನಿಮಗೆ ಇದು ರೌಟ್ರ್ ಹಾಕೊಂಡು ಹೊಡೆಯೋದ್ರಿಂದ ತುಂಬ ಈಸಿಯಾಗಿ ಕೆಲಸ ಆಗುತ್ತೆ ಇದರಲ್ಲಿ. ಇದು ಬಂದ್ಬಿಟ್ಟು ಲೇಟೆಸ್ಟ್ ಮಾಡಲು. ಪ್ಲಸ್ ನಿಮಗೆ ನೈಟ್ ಹೊತ್ತು ನಿಮಗೆ ಟ್ರಾವೆಲ್ ಅಕಸ್ಮಾತ್ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಬರ್ಬೇಕಾದ್ರೆ ಹೆಡ್ಲೈಟನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಬರೋವಂಥದ್ದಕ್ಕೆ ಇದಾಗುತ್ತೆ. ಗೇರ್ ಶಿಫ್ಟಿಂಗಿಗೆ ನಿಮಗೆ ಯಾವುದಕ್ಕೆ ಆಗಲಿ, ಮತ್ತು ನಿಮಗೆ ಎಲ್ಲೂ ಇಲ್ಲಿ ಬ್ಲಾಕೇಜ್ ಏನಾದರೂ ಅಂದರೆ ರೌಟ್ರ್ ಹಾಕೋದಾಗ ಅಲ್ಲಿಂದ ಲೈಟ್ ಕಾಣುತ್ತೆ ಇದಕ್ಕೆ. ಸೊ ಇಲ್ಲೂ ಒಂದು ಲೈಟ್ ಸ್ವಿಚ್ ಇದೆ ಇದಕ್ಕೆ. ಸೊ ತುಂಬ ಲೇಟೆಸ್ಟಾಗಿ ಮಾಡಲ್ನ ಇದು ಮಾಡಿದ್ದಾರೆ. ಈ ಥರ ಲೈಟ್ ಬರುತ್ತೆ ನೋಡಿ ಇಲ್ಲಿ. ಸೊ ಇಲ್ಲಿ ನೈಟ್ ಹೊತ್ತು ತುಂಬ ಚೆನ್ನಾಗಿ ಬೆಳಕು ಕಾಣುತ್ತೆ ಇದೆಲ್ಲ. ಸರ್, ಇದಕ್ಕೆ ಏನೇನು ಅಡಾಪ್ಟ್ ಮಾಡ್ಕೋಬೋದು ಇದಕ್ಕೆ? ಸೊ ಇದು ಬಂದ್ಬಿಟ್ಟು ನಿಮಗೆ ಪ್ರತಿಯೊಂದು ನಿಮ್ಗೆ ಅಂದರೆ ನೇಗ್ಲಲ್ಲಿ ನಿಮಗೆ ಬೇರೆ ಬೇರೆ ಥರ ನೇಗ್ಲುಗಳನ್ನ ಅಡಾಪ್ಟ್ ಮಾಡ್ಕೋಬೋದು. ಇದು ಕಂಪ್ನಿ ಕಡೆಯಿಂದ ನಿಮಗೆ ರೌಟ್ರು ಇದಿರುತ್ತೆ. ಸೊ 32 ಬ್ಲೇಡ್ಸಿಂದು ರೌಟ್ರ್ ಬರುತ್ತೆ. ಬ್ಲೇಡ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿ ಕೊಟ್ಟಿರ್ತಾರೆ ಇದರಲ್ಲಿ. ಬ್ಲೇಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಇನ್ನೊಂದು ಇದಂದರೆ ಡೀಸೆಲ್ ಮಾಡಲು. ಇದು ಬಂದ್ಬಿಟ್ಟು ಸೆಲ್ಫ್ ಸ್ಟಾರ್ಟರ್ ಬರುತ್ತೆ. ಇದರಲ್ಲಿ ನಿಮಗೆ ಸೆಲ್ಫ್ ಸ್ಟಾರ್ಟರು ಪ್ಲಸ್ ನಿಮಗೆ ಗೇರ್ ಮಾಡಲ್ ಎಲ್ಲ ಚೆನ್ನಾಗಿದೆ ಇದು. ಸರ್, ಅಲ್ಲ ನೋಡ್ಬೋದು? ಖಂಡಿತ ಬನ್ನಿ. ಸರ್, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಸರ್? ಸೊ ಇದು ಡೀಸೆಲ್ ಇಂಜಿನ್ ಮಾಡಲ್ಗಳು ಸರ್. ಸ್ವಲ್ಪ ಸೌಂಡ್ ಜಾಸ್ತಿ ಇರುತ್ತೆ. ನಿಮಗೆ ಪೆಟ್ರೋಲ್ ಇಂಜಿನಲ್ಲಿ ಸೌಂಡ್ ಕಡಿಮೆ ಇರುತ್ತೆ, ಬಟ್ ನಿಮಗೆ ಕೆಲಸ ಜಾಸ್ತಿ ಆಗೋದು ಡೀಸೆಲ್ ಇಂಜಿನಲ್ಲಿ. ನಿಮಗೆ ಟ್ರ್ಯಾಕ್ಟರ್ಗಳು ರೇಂಜಿಗೆ ಇದು ಬರುತ್ತೆ, ನಿಮಗೆ ಕೆಪಾಸಿಟಿನೂ ಜಾಸ್ತಿ ಇರುತ್ತೆ. ಇದಕ್ಕೆ ನಿಮಗೆ ಎಕ್ಸ್ಟ್ರಾ ಸೀಟಿಂಗ್ ಕೆಪಾಸಿಟಿ ಏನು ಬೇಕಾದ್ರೂ ಮಾಡ್ಕೋಬೋದು, ಅಷ್ಟು ಕೆಪಾಸಿಟಿ ಜಾಸ್ತಿ ಇರುತ್ತೆ. ಮತ್ತು ಇದಕ್ಕೆ ಸೆಲ್ಫ್ ಸ್ಟಾರ್ಟರ್ ಇರೋದ್ರಿಂದ ಇದು ತುಂಬ ಚೆನ್ನಾಗಿರೋಂಥ ಮಾಡಲ್ ಒಂದು. ಸರ್, ಪ್ರೈಸ್ ಎಷ್ಟಾಗುತ್ತೆ ಸರ್ ಇದು? ಇದೆಲ್ಲ ನಿಮಗೆ ಅಫೋರ್ಡಬಲ್, ಒಳ್ಳೆ ಡಿಸ್ಕೌಂಟ್ ಪ್ರೈಸಸಲ್ಲಿ ನಾವು ಇದು ಮಾಡ್ತಾಯಿದ್ದೀವಿ. ಕಸ್ಟಮರ್ ಬಂದುಬಿಟ್ಟು ನಮ್ಮ ಹತ್ರ ನೆಗೋಷಿಯೇಟ್ ಮಾಡಿದಾಗ ಅವ್ರಿಗೆ ಎಲ್ಲೂ ಸಿಗದೇ ಇರೋಂಥ ಪ್ರೈಸ್ಗಳಲ್ಲಿ ನಾವು ಕೊಡ್ತಾಯಿದ್ದೀವಿ ಇದನ್ನೆಲ್ಲ. ಓಕೆ ಸರ್, ನೆಕ್ಸ್ಟ್ ಸೊ ಇದರಲ್ಲಿ ನಮ್ಮದು ನಾನು ಏನು ನಿಮಗೆ ಫಸ್ಟ್ ಮಾಡಲ್ ತೋರಿಸಿದ್ನೋ ಅದರಲ್ಲಿ ಇನ್ನೊಂದು ಮಾಡಲ್ ಬಂದುಬಿಟ್ಟು ಇದು 7 HP ಮಾಡಲ್. ಅದು 10 HP, ಇದು 7 HP ಮಾಡಲು. ಇದರಲ್ಲೂ ಹೆಡ್ಲೈಟ್ ಮಾಡಲ್ ಇದೆ. ಸೊ ಇದಕ್ಕೂ ನೀವು ರೌಟ್ರ್ ಯೂಸ್ ಮಾಡ್ಕೋಬೋದು, ನೇಗ್ಲು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸೊ ನಮ್ಮ ಪ್ರಾಡಕ್ಟಲ್ಲಿ ಇವೆಲ್ಲ ಲೇಟೆಸ್ಟ್ ಮಾಡಲ್ಗಳು. ಹೆಡ್ಲೈಟ್ ವಿತ್ ಇದು ಬರುತ್ತೆ ನಿಮಗೆ ಲೇಟೆಸ್ಟ್ ಮಾಡಲ್ಗಳು. ಇದರಲ್ಲಿ ನಮ್ಮದು ಮುಂಚೆ ಇದ್ದಿದ್ದು ಹಳೆ ಮಾಡಲ್ಗಳಿದ್ದಾವೆ, ವಿತೌಟು ಹೆಡ್ಲೈಟ್ ಮಾಡಲ್ಗಳು, ಇವೆಲ್ಲ ಇದು ಬರುತ್ತೆ. ಸೊ ಇದು ಬಿಟ್ಟರೆ ನಿಮಗೆ ಇದೊಂದು ಮಾಡಲ್ ಇದೆ ನೋಡಿ. ಸೊ ಇದು ಬಂದುಬಿಟ್ಟು ನಿಮಗೆ ಬ್ಯಾಕ್ ರೌಟ್ರ್ ಮಾಡಲ್ ಇದು. ಸೊ ಇದಕ್ಕೆ ನಿಮಗೆ ಫ್ರಂಟು ಇಲ್ಲಿ ಬಿಚ್ಚಿದ್ರೆ ಫ್ರಂಟ್ ರೌಟ್ರ್ ಕೂಡ ಹಾಕ್ಬೋದು,
ಇದು ಒಳಗಡೆ ನಿಮಗೆ ಇದು ಚೇಂಜ್ ಮಾಡ್ಕೋಬೋದು. ಪ್ಲಸ್ ನೀವು ಬ್ಯಾಕ್ ರೋಟ್ರನ್ನು ಯೂಸ್ ಮಾಡ್ಕೋಬೋದು. 2 ಗೇರ್ ಇದು ಬರುತ್ತೆ, ಎರಡು ಗೇರ್ ಬಾಕ್ಸ್ ಬರೋದ್ರಿಂದ ಇದು ಡಬಲ್ ಇದು ಬರುತ್ತೆ ನಿಮಗೆ ಯೂಸೇಜಿಗೆ. ಸರ್ ಪ್ಲಸ್ ಪೆಟ್ರೋಲ್ ಇಂಜಿನ್ ಇಲ್ಲ ಡೀಸೆಲ್? ಇದು ಪೆಟ್ರೋಲ್ ಇಂಜಿನು. ಸರಿ ಸರ್ ನೆಕ್ಸ್ಟ್ ಏನಿದೆ ಸರ್? ಸೊ ಇದು ಸರ್ ಬಿಟ್ಟರೆ ಇಲ್ಲಿದೆಯಲ್ಲ ಇದು ಯಾವುದು ಸರ್ ಇದು? ಸೊ ಇದನ್ನು ಸೇಮ್ ರೆಗ್ಯುಲರ್ ಮಾಡಲ್ಸೇ. ಇದು ವಿತೌಟ್ ಹೆಡ್ಲೈಟ್ಸಿಂದು ಎಲ್ಲ ಲೇಟೆಸ್ಟ್ ಇಂಜಿನ್ಗಳೇ. ನಿಮಗೆಲ್ಲದನ್ನು ಬಂದುಬಿಟ್ಟು ನಿಮಗೆ 7 HP ಇದು ಬರುತ್ತೆ, ಕೆಪಾಸಿಟಿ ಬರುತ್ತೆ. ಮತ್ತು ನಿಮಗೆ ಒಳ್ಳೆ ಮೈಲೇಜ್ಗಳು ಚೆನ್ನಾಗಿದೆ ಇದರಲ್ಲೆಲ್ಲ. ನಿಮಗೆ ಇಂಜಿನ್ ಮೈಲೇಜ್ ಕೊಟ್ಟಷ್ಟು ನಿಮಗೆ ಇದು ಚೆನ್ನಾಗಿರುತ್ತೆ. ಸರ್ ಇದಕ್ಕೆ ಮಿಷಿನ್ ತಗೊಂಡು ಏನೇನು ಸ್ಪೇರ್ ಪಾರ್ಟ್ಸ್ಗಳು ಹಾಕೋಬೋದು, ನೇಗ್ಲು, ಕಲ್ಟಿವೇಟರ್ ಸರ್ ಅದೆಲ್ಲ ನಿಮ್ಮ ಹತ್ರ ಸಿಗುತ್ತಾ? ಖಂಡಿತ ಸರ್, ನಮಗೆ ಪ್ರತಿ ಒಂದು ಥರದ್ದು ಕಲ್ಟಿವೇಟರ್ಸ್ಗಳು ನಮ್ಮ ಹತ್ರ ನೇಗ್ಲುಗಳಲ್ಲೇ ಡಿಫ್ರೆಂಟ್ ನೇಗ್ಲುಗಳನ್ನ ಇಟ್ಟಿದ್ದೀವಿ. ಅದು ಬಿಟ್ಟು ನಮಗೀಗ 3 HP 3 HP ಇಂಜಿನ್ಗಳಿದ್ದಾವೆ. ಇದಕ್ಕಾಗುವಂಥದ್ದು 3 ಇದ್ರದ್ದು ನೇಗ್ಲುಗಳನ್ನೆಲ್ಲ ಇಟ್ಟಿದ್ದೀವಿ ನಾವು. ಸೊ ಪ್ರತಿಯೊಂದು ಥರದ್ದು ಇದಕ್ಕೆ ಏನು ಇದು ಬೇಕು, ಗೇಜ್ ವೀಲು, ಮತ್ತು ನಿಮಗೆ ಯಾಕಂದ್ರೆ ನೇಗ್ಲು ಹಾಕೊಳ್ಳೋಕ್ಕೆ ಗೇಜ್ ವೀಲ್ ಎಲ್ಲ ಬೇಕಾಗುತ್ತೆ. ಹೆವಿ ಗೇಜ್ ವೀಲು ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿಸುವಂಥದ್ದು. ನಮ್ಮ ನಿಯರೆಸ್ಟ್ ನಮ್ಮದೊಂದು ಇದಿದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿಸ್ತೀವಿ. ಯಾಕಂದರೆ ಹೆವಿ ಗೇಜಲ್ಲಿ ಆ ಗೇಜಲ್ಲೂ ತುಂಬ ಪ್ರಾಬ್ಲಮ್ಗಳು ಬರ್ತವೆ. ನಮಗೆ ಕೊಡುವಂಥ ನೇಗ್ಲುಗಳೆಲ್ಲ ಗೇಜ್ಗಳು ತುಂಬ ಚೆನ್ನಾಗಿ ಕೊಡ್ತೀವಿ ನಾವು. ಅದರಲ್ಲಿ ಲೋ ಕ್ವಾಲಿಟಿದು ಬರ್ತವೆ, ನಿಮಗೆ ಗೇಜ್ ಇಲ್ದಿರೋದು, ತೂಕ ಕಡಿಮೆ ಇರೋವಂಥದ್ದು ಬರ್ತವೆ. ಸೊ ಅದು ನಿಮಗೆ ಬಾಳಿಕೆ ಕಡಿಮೆ ಇರ್ತವೆ. ಬಟ್ ನಾವು ಕೊಡೋಂಥ ನೇಗ್ಲುಗಳು ತುಂಬ ಚೆನ್ನಾಗಿರ್ತವೆ. ಸರ್ ಇದು ರೈತರ ಮನೆ ಅಂತ ಬಂದರೆ ಇದು ಮನೆ ಇದ್ರ ಬಂದೇ ಪ್ರತಿಯೊಂದು ಪ್ರಾಡಕ್ಟ್ನು ಒಂದೇನೋ ಪರ್ಚೇಸ್ ಮಾಡ್ಕೊಂಡು ಎಲ್ಲೂ ಬೇರೆ ಕಡೆ ಹೋಗ್ದಂಗೆ ಒಂದು ಮಿಷಿನ್ಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಂಡು ಒಂದೇ ಅಟ್ ಎ ಟೈಮ್ ಹೋಗ್ಬೋದು. ಹೌದು. ಯಾಕಂದರೆ ನಮಗೆ ನಮ್ಮ ರೈತರಿಗೆ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಆದಾಗಿಂದ ನಾವು ಎಲ್ಲದನ್ನು ಖುದ್ದಾಗಿ ನಾವು ನೋಡಿಕೊಂಡು ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ಕೊಂಬಿಟ್ಟು ನಾವು ಅದನ್ನು ತರ್ತೀವಿ. ನಾವು ಒಂದು ಕಡೆ ಎಲ್ಲ 10 ಕಡೆ, ಯಾಕಂದರೆ ಮ್ಯಾನುಫ್ಯಾಕ್ಚರ್ಗಳು ತುಂಬ ಇದ್ದಾರೆ. ಬಟ್ ಯಾರು ಒಳ್ಳೆ ಮ್ಯಾನುಫ್ಯಾಕ್ಚರ್ ಅಂತ ನಾವು ಹುಡ್ಕೊಂಡು ಹೋಗ್ತೀವಿ. ಯಾಕಂದರೆ ನಮ್ಮ ಕಸ್ಟಮರ್ಗಳು, ನಮ್ಮ ರೈತರುಗಳಿಗೆ ಒಳ್ಳೆಯದನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.